Namaste ವಿದ್ಯಾರ್ಥಿಗಳೇ. Good morning to all. I welcome you all DCE e-learning classes. Today we are going to discuss simple problems on how to calculate excess capital and when one partner is insolvent and two partners are solvent under fluctuating capital methods, we will solve the problems with the journal entries and accounts. So myself, K.N. Bhajantri. So now we will start the classes. Problems on single partners becomes insolvent by applying Garner versus Murray rules based on fluctuating capital ratio ಮೇಲೆ we will discuss the problems. Okay, these are the steps are there. Yesterday we have discussed ಹಿಂದಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಕ್ಯಾಪಿಟಲ್ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ. ತಿರುಗಿ ಇನ್ನೊಂದು ಸಾರಿ ನಾವು ಡಿಸ್ಕಷನ್ ಮಾಡೋಣ. ಟೇಕ್ ಎ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಸ್ ಪರ್ ದ ಬ್ಯಾಲೆನ್ಸ್ ಶೀಟ್. added the items such as the reserves, profit and loss, interest on capital to the capital balance of partners, and we have to deduct items such as the drawings, interest on drawings from the adjusted capital of the partners. Determine the capital ratio of solvent partners. For example, so P and Q are the partners. Our capital balance 69,000 ಮತ್ತು 36,000 ಇದೆ. ಸೊ ಅದಕ್ಕೆ ನಾವು ಪ್ರಾಫಿಟ್ ಇದೆ, that is 12,000 and 8,000, mostly 20,000 ಇತ್ತು. ಅದನ್ನು ಒಂದು ಓಲ್ಡ್ ರೇಷಿಯೋ ಮೇಲೆ, ಅಂದರೆ ಇಟ್ಸ್ ನಥಿಂಗ್ ಬಟ್ 3:2 ರೇಷಿಯೋ ಮೇಲೆ, ಸೊ 3:2 ರೇಷಿಯೋ ಮೇಲೆ ಅವ್ರಿಗೆ ಹಂಚಿಕೆ ಮಾಡಿದ್ವಿ. ಸೊ 4 8 4 3 12,000 ಅವ್ರಿಗೆ ಹಂಚಿಕೆ ಮಾಡಿದ್ದೀವಿ ಓಲ್ಡ್ ರೇಷಿಯೋ ಮೂಲಕ. ಸೊ ಒಟ್ಟಾರೆಯಾಗಿ 81,000 and 44,000 ಅವ್ರದ್ದು ಟೋಟಲ್ ಕ್ಯಾಪಿಟಲ್ ಆಗ್ತದೆ. ಬಟ್ ಅದ್ರ ಬೇಸ್ ಮೇಲೆ ನಾವು ರೇಷಿಯೋ ತೆಗೆದಾಗ 81 and 44 ಇದು ಒಂದು ಸರಳ ಹಾಗೂ ಸಿಂಪಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಹೌ ಟು ಕ್ಯಾಲ್ಕುಲೇಟ್ ದಿ capital ratio under fluctuating capital method. Now we will move to the one simple problems on one partner is become insolvent and two partners are solvent ಅಂದಾಗ. ಪ್ರಾಬ್ಲಮ್ ನಂಬರ್ 1 ನೋಡಿ. PQRS ಅಂತ 4 ಜನ ಪಾರ್ಟ್ನರ್ಸ್ ಇದ್ದಾರೆ. PQRS were equal partners in a firm. They decided to dissolve the partnership firm on 31st 2016. The capital accounts of the partners originally had been 35,000 each. ಮೊದಲಿನ ಒಂದು ಕ್ಯಾಪಿಟಲ್ ಇದೆ 35,000 ರೂಪಾಯಿ ಅಂತ ಪ್ರತಿಯೊಬ್ಬರು ಹಾಕಿದ್ದಾರೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ PQRS ಅಂತ 4 ಜನ ಪಾರ್ಟ್ನರ್ಸ್ ಇದ್ದಾರೆ. But by annual adjustments made by agreement between the partners, the balance of their capital accounts had been reduced to those shown in the following balance sheet as on 31st 12 2016. ಅವರು ತಮ್ಮ ಕ್ಯಾಪಿಟಲನ್ನು ಆ್ಯನ್ಯುವಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಗ್ರಿಮೆಂಟ್ ಪ್ರಕಾರ ಏನು ಬ್ಯಾಲೆನ್ಸಸ್ ಇದೆ ಅದು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ PQRS. ಓಕೆ, ಪಿದು ಕ್ಯಾಪಿಟಲ್ 30,000 ಇದೆ, ಕ್ಯೂದು 10,000 ಇದೆ, ಕ್ರೆಡಿಟರ್ಸ್ 5,000 ಇದೆ, ಸನ್ಡ್ರಿ ಅಸೆಟ್ಸ್ 31,000 ಇದೆ, ಕ್ಯಾಶ್ ಅಟ್ ಬ್ಯಾಂಕ್ 1,000 ಇದೆ, ಕ್ಯಾಪಿಟಲ್ಸ್ ಆರ್ದು ಅಂದರೆ ನಥಿಂಗ್ ಬಟ್ ಡೆಬಿಟ್ ಬ್ಯಾಲೆನ್ಸ್ ಇದೆ 7,000 ಆ್ಯಂಡ್ 6,000 ಇದೆ. ಸನ್ಡ್ರಿ ಅಸೆಟ್ಸ್ ಆರ್ realized ₹22,000. The realization expenses amounted to ₹500. The creditors were paid in full 3,500 full settlement ಅಂತ ಅಡ್ಜಸ್ಟ್ಮೆಂಟ್ಸ್ ಇದ್ದಾವೆ. ಇದು ಬ್ಯಾಲೆನ್ಸ್ ಶೀಟ್ 45,000 ತೋರಿಸಿದೆ. ಈ 3 ಅಡ್ಜಸ್ಟ್ಮೆಂಟ್ಸ್ಗಳಿದೆ. ಜೊತೆಗೆ ಆರ್ ಬ್ರಾಟ್ ಕ್ಯಾಶ್ ಇನ್ ಈಕ್ವಲ್ ಟು ಡೆಫಿಷಿಯನ್ಸಿ becomes insolvent and was unable to bring full amount to make up his capital deficiency. ಅಂದರೆ ಇಲ್ಲಿ ಆರ್ ಅನ್ನೋನು ತಂದೇನು ಡೆಫಿಷಿಯನ್ಸಿ ಇದೆ ಆ ಅಮೌಂಟನ್ನು ಕ್ಯಾಶ್ ಆಗಿ ಕೊಡ್ತಾನೆ. ಬಟ್ ಎಸ್ ಬಿಕಮ್ಸ್ ಇನ್ಸಾಲ್ವೆಂಟ್. ಇಲ್ಲಿ ಎಸ್ ಇದೆ ನೋಡಿ, ಎಸ್ ಬಿಕಮ್ ಇನ್ಸಾಲ್ವೆಂಟ್ ಆ್ಯಂಡ್ ವಾಸ್ ಅನ್ಏಬಲ್ ಟು ಬ್ರಿಂಗ್ ಫುಲ್ ಅಮೌಂಟ್ ಟು ಮೇಕ್ ಹಿಸ್ ಕ್ಯಾಪಿಟಲ್ ಡೆಫಿಷಿಯನ್ಸಿ. ಹೌಎವರ್ 50 ಪೈಸೆ ಇನ್ ಎ ರುಪಿ ವಾಸ್ ರಿಕವರ್ಡ್ ಫ್ರಮ್ ಹಿಸ್ ಪ್ರೈವೇಟ್ ಎಸ್ಟೇಟ್. ಸೊ ಎಸ್ ಅನ್ನೋನು ಇನ್ಸಾಲ್ವೆಂಟಿ ಆಗಿದ್ದಾನೆ, ಬಟ್ ಅವನು ಡೆಫಿಷಿಯನ್ಸಿ ಎಷ್ಟಾಗಿದೆ ಅಷ್ಟು ದುಡ್ಡನ್ನು ಅವನು ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ಅವನಿಗೆ ಸೊ ಅದರದ್ದು 1 ರೂಪಾಯಿಗೆ 50 ಪೈಸೆ ಅಂತ ನಷ್ಟವನ್ನು ತುಂಬಿಕೊಳ್ಳುವಂಥ ಕೆಪಾಸಿಟಿ ಮಾತ್ರ ಇದೆ. ಇನ್ನು 50 ಪೈಸೆ ಈ ಸಾಲ್ವೆಂಟ್ ಪಾರ್ಟ್ನರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಪಾಸ್ ದ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಶೋ ದಿ ನೆಸೆಸರಿ ಅಕೌಂಟ್ಸ್, ಕ್ಲೋಸ್ ದ ಬುಕ್ಸ್ ಆಸ್ ಪರ್ ಡಿಸಿಷನ್ಸ್ ಇನ್ ಗಾರ್ನರ್ ವರ್ಸಸ್ ಮುರ್ರೆ ರೂಲ್ಸ್ ಅಂತ ಹೇಳ್ತಾರೆ. ಸೊ ಗಾರ್ನರ್ ವರ್ಸಸ್ ಮುರ್ರೆ ರೂಲ್ಸ್ ಪ್ರಕಾರ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಸೊ ಎಸ್ಟರ್ಡೇ ವಿ ಹ್ಯಾವ್ ಡಿಸ್ಕಸ್ ದ ನಥಿಂಗ್ ಬಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು
journal entries ಅನ್ನು ಡಿಸ್ಕಷನ್ ಮಾಡಿದ್ವಿ. ಸೇಮ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಬಿ ಸಾಲ್ವ್ ಒನ್ಸ್ ಅಗೇನ್ by using the journal entries, and we will prepare the ledgers also. ಇಲ್ಲಿ ಮೊದಲಿಗೆ ನಾವು journal entries ಅನ್ನು ಪಾಸ್ ಮಾಡೋಣ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಅಸೆಟ್ಸ್ ಅನ್ನು ಟ್ರಾನ್ಸ್ಫರ್ ಮಾಡೋಣ. ಸೊ ನೋಡ್ರಿ, ನಂಬರ್ 1 ಅಸೆಟ್ಸ್ ಆರ್ ಟ್ರಾನ್ಸ್ಫರ್. ಏನು ಎಂಟ್ರಿ ಬರ್ತದೆ? ರಿಯಲೈಸೇಷನ್ ಅಕೌಂಟ್ ಟು ಸನ್ಡ್ರಿ ಅಸೆಟ್ಸ್. ನಮ್ಮಲ್ಲಿ ಸನ್ಡ್ರಿ ಅಸೆಟ್ಸ್ ಮೇಲಿನ ಪ್ರಾಬ್ಲಮ್ 31,000 ರೂಪಾಯಿ ಇದೆ. ಆ 31,000 ರೂಪಾಯಿನ ನಾವು ಈ ರೀತಿ ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ವಿ. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಸನ್ಡ್ರಿ ಅಸೆಟ್ ಅಕೌಂಟ್. ಸೊ 31,000 ರುಪೀಸನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಕ್ರೆಡಿಟರ್ಸ್ ಅಕೌಂಟ್ ಲಯಬಿಲಿಟೀಸಲ್ಲಿ ಅದು ಇಂಡಿವಿಜುವಲ್ ಆಗಿ ಕಳಿಸ್ತೀವಿ ನಾವು. ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಟು ಅಂದರೆ ಈಚ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್ ಇದೆ. ಹೀಗಾಗಿ ಎರಡನೇ ಎಂಟ್ರಿ ಏನಪ್ಪ ಅಂದ್ರೆ ಅಸೆಟ್ ಟ್ರಾನ್ಸ್ಫರ್ ಆದ ತಕ್ಷಣ ಲಯಬಿಲಿಟೀಸನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ಈಚ್ ಲಯಬಿಲಿಟೀಸ್ ಅಂದರೆ ನಥಿಂಗ್ ಬಟ್ ಈಚ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಇಲ್ಲಿ ಕ್ರೆಡಿಟರ್ಸ್ ಮಾತ್ರ ಒಂದಿದೆ. ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್ ಅದು 5,000 ಆಗಿದೆ. ನಂತರ ಬ್ಯಾಂಕ್ ಅಕೌಂಟ್ಸ್ ಡೆಬಿಟೆಡ್. ಬ್ಯಾಂಕ್ ಅಕೌಂಟ್ಸ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಅಂದರೆ ಅಸೆಟ್ಟನ್ನು ನಾವಿಲ್ಲಿ ಪ್ರಾಬ್ಲಮ್ಸ್ ನೀವು ನೋಡಿದ್ರಿ ಇಲ್ಲಿ ಮೇಲಿದೆ. ಸೊ ದ ಅಸೆಟ್ ಸನ್ಡ್ರಿ ಅಸೆಟ್ಸ್ ಆರ್ ರಿಯಲೈಸ್ 22,000 ಇದೆ. ಅಸೆಟ್ಸ್ ರಿಯಲೈಸ್ ಆದಾಗ ನಮಗೆ ಎಂಟ್ರಿ ಏನಾಗುತ್ತೆ? ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲೇ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್ ಇದೆ. ಅಸೆಟ್ಸನ್ನು 22,000 ರೂಪಾಯಿಗೆ ಮಾರಿದ್ವಿ. ಆ ದುಡ್ಡನ್ನು ಈ ರೀತಿ ನಾವು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋ ಮೂಲಕ ಸೆಟಲ್ ಮಾಡ್ತೀವಿ. ನಂತರ ನಮ್ಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಇದನ್ನೆಲ್ಲ ಮಾರಲಿಕ್ಕೆ ನಮಗೆ ಎಕ್ಸ್ಪೆನ್ಸಸ್ 500 ರೂಪಾಯಿ ಖರ್ಚಾಗಿದೆ. ಆ 500 ರೂಪಾಯಿ ಅಕೌಂಟನ್ನು ನಾವು ಮಾಡ್ತೀವಿ ರಿಯಲೈಸೇಷನ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ. ಸೊ 4ನೇ ಎಂಟ್ರಿ ರಿಯಲೈಸೇಷನ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ಸೊ ಅದು 500 ರೂಪೀಸನ್ನು ಈ ರೀತಿ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ. ಇನ್ನು ನೋಡಿ, ಥರ್ಡ್ ದ ಕ್ರೆಡಿಟರ್ಸ್ ವೇರ್ ಪೇಯ್ಡ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ₹3,500. ನಮಗಿಲ್ಲಿರೋದು ಕ್ರೆಡಿಟರ್ಸು 5,000 ಇದೆ. ಬಟ್ ಅವರು ಕ್ರೆಡಿಟರ್ಸ್ ಒಪ್ಪಿಕೊಂಡಿದ್ದಾರೆ. ನಮ್ಮ ಸಂಸ್ಥೆ ಮುಚ್ಚಿ ಹೋಗ್ತಾ ಇದೆ, ಅಷ್ಟು ಕೊಡಲಿಕ್ಕಾಗೋದಿಲ್ಲ. ಸೊ 3,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಕ್ರೆಡಿಟರ್ಸ್ ಒಪ್ಪಿಕೊಂಡಿದ್ದಾರೆ. ಸೊ ವಿ ಆರ್ ಪೇಯಿಂಗ್ ಟು ದಿ ಕ್ರೆಡಿಟರ್ಸ್ ಓನ್ಲಿ 3,500. 5,000 ತುಂಬಲಿಕ್ಕೆ ಆಗೋದಿಲ್ಲ. ಸೊ ನಮ್ಮವರು ಒಂದು ಒಪ್ಪಂದ ಪ್ರಕಾರ 3,500 ರೂಪಾಯಿ ತುಂಬ್ತೀವಿ ಅಂದಾಗ ಅವರು ಒಪ್ಕೊಂಡು ಅದಕ್ಕೆ ಹೊಂದಿದ್ದಾರೆ, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ವಿ ಆರ್ ಪೇಯಿಂಗ್ ಟು ಓನ್ಲಿ 3,500. ಏನು ಎಂಟ್ರಿ ಅಪ್ಪ ಅದಕ್ಕೆ ಅಂದರೆ ರಿಯಲೈಸೇಷನ್ ಅಕೌಂಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಪೇಯಿಂಗ್ ಕ್ರೆಡಿಟರ್ಸ್ ಪೇಡ್ ಇನ್ ಫುಲ್ ಸೆಟಲ್ಮೆಂಟ್ 3,000. ಮುಂದೆ ಏನಾಗುತ್ತೆ? ಸೊ ನಾವಿಲ್ಲಿ ರಿಯಲೈಸ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ ನಾವು. ಸೊ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿದ ನಂತರ ಇಲ್ಲೇ ಈ ಡೆಫಿಷಿಯನ್ಸಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಸೊ ಯಾರ್ದು? ಓಕೆ, ಆರ್ ಬ್ರಾಟ್ಸ್ ಒಂದು ಸೆಕೆಂಡ್. ಈಗ ನಾವು ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಇಲ್ಲಿ ಮುಗಿದಿದ್ದಾವೆ. ಸೊ ನಾವಿಲ್ಲಿ ಅಸೆಟ್ಸ್ ರಿಯಲೈಸ್ ಮಾಡಿದ್ವಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಮಾಡಿದ್ವಿ, ಕ್ರೆಡಿಟರ್ಸ್ ಪೇಯ್ಡ್ ಮಾಡಿದ್ವಿ. ಆರ್ ಬ್ರಾಟ್ ಕ್ಯಾಶ್ ಈಕ್ವಲ್ ಟು ಡೆಫಿಷಿಯನ್ಸಿ ಅಂತಾರೆ. ಹಾಗಾದರೆ ನಾವು ಅದಕ್ಕಿಂತ ಮುಂಚಿತವಾಗಿ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ಕೊಂಡು ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡ್ಕೊಂಡಾಗ ನಮಗೆ ಬಂದಂಥ ಲಾಸು ಸೊ ಟೋಟಲ್ ಆಗಿ 8,000 ಲಾಸ್ ಬರ್ತದೆ. ಸೊ ಆ ಪ್ರಾಬ್ಲಮನ್ನು ನಾನು ತೋರಿಸ್ತೀನಿ. ಆ ಲಾಸನ್ನು ಈಕ್ವಲ್ ಆಗಿ ಆಲ್ ಪಾರ್ಟ್ನರ್ಸ್ ಆರ್ ಈಕ್ವಲ್. ಆ ಲಾಸನ್ನು 2,000 ರೂಪೀಸ್ ಈಕ್ವಲ್ ಆಗಿ ಹಂಚ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಎಂಟ್ರಿ ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ರಿಯಲೈಸೇಷನ್ ಅಕೌಂಟ್. ಅಲ್ಲಿ PQRS ಇದ್ದಾರೆ. ಸೊ PQRS ಅಕೌಂಟ್ ಡೆಬಿಟ್ ಮಾಡಿದ್ದೀನಿ ಟು ರಿಯಲೈಸೇಷನ್ ಅಕೌಂಟ್, ದ್ಯಾಟ್ ಈಸ್ 8,000. ಸೊ ದ ಲಾಸ್ ಆನ್ ರಿಯಲೈಸೇಷನ್ ಅಕೌಂಟ್ ಈಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಲಾಸ್ ಆದ ನಂತರ ಸೊ ನಾನು ಹೇಳಿದೆ ಏನು ಸಾಲ್ವೆಂಟ್ ಪಾರ್ಟ್ನರ್ಸ್ ಇದ್ದಾರೆ ಆ ಸೇಮ್ ಅಮೌಂಟನ್ನು ಇಲ್ಲೇ ನಮ್ಮಲ್ಲಿ ಪ್ರಾಬ್ಲಮಲ್ಲಿ ಮೊದಲಿಗೆ ನೋಡಿದ ತಕ್ಷಣ ಎಸ್ ಅನ್ನೋನು ಸಂಪೂರ್ಣವಾಗಿ ಇನ್ಸಾಲ್ವೆಂಟ್ ಆಗಿದ್ದಾನೆ. ಸೊ ಹಾಗಾದರೆ PQR ಅನ್ನೋರು ಸಾಲ್ವೆಂಟ್ ಇದ್ದಾರೆ. ಸೊ ಈಗ ಎಸ್ ಇನ್ಸಾಲ್ವೆಂಟ್ ಇದ್ದಾನೆ. ಸೊ ಏನು ಸಾಲ್ವೆಂಟ್ ಪಾರ್ಟ್ನರ್ಸ್ ಇದ್ದಾರೆ ಸೇಮ್ ಅಮೌಂಟನ್ನು ಏನು ಲಾಸ್ ಆಗಿರ್ತೈತಿ ಆ ಅಮೌಂಟನ್ನು ಈಕ್ವಲ್ ಆಗಿ ಮತ್ತೆ ಸಂಸ್ಥೆಗೆ ಕೊಡಬೇಕಾಗ್ತದೆ. ಆ 2,000 ರೂಪೀಸ್ ಏನು ರಿಯಲೈಸೇಷನ್ ಅಕೌಂಟ್ ಲಾಸ್ ಆಗಿದೆ ಆ ಸೇಮ್ ಅಮೌಂಟನ್ನು ಅವರು ಮತ್ತೆ ಹೊಸದಾಗಿ ಕ್ಯಾಪಿಟಲ್ ಕೊಡ್ತಾರೆ. ಸೊ ಆವಾಗ ನಮಗೆ ಕ್ಯಾಶ್ ಬರ್ತದೆ. ಸೊ ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಆಲ್ ಪಾರ್ಟ್ನರ್ಸ್ ಮೀನ್ಸ್ PQRS ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿ ಅವ್ರ ಕಡೆಯಿಂದ 6,000 ರೂಪೀಸನ್ನು ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿದ ನಂತರ ಸೊ ನಮಗೇನಾಗುತ್ತೆ ಟೋಟಲ್ ಆಗಿ ಸೊ 6,000 ರೂಪೀಸ್ ಬರ್ತದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ಆರ್ ಅನ್ನೋನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಸೊ ಆರ್ ಬ್ರಾಟ್ ಇನ್ ಕ್ಯಾಶ್ ಈಕ್ವಲ್ ಟು ಹೀಸ್ ಡೆಫಿಷಿಯನ್ಸಿ. ನಾವು ಆರ್ ತನ್ನ ಏನು ಕೊರತೆ ಆಗಿದೆ ಡೆಫಿಷಿಯನ್ಸಿ ಆಗಿದೆ ಅದನ್ನು ನಾನು ತುಂಬಿಕೊಡ್ತೀನಿ ಅಂತ ಹೇಳಿದ್ದಾನೆ. ಅವನ ಅಕೌಂಟನ್ನು ಹಾಕಿದಾಗ ನಮಗೆ 7,000 ರೂಪಾಯಿ ಕೊರತೆ ಬರ್ತದೆ.
ಆ ಕೊರತೆಯನ್ನು ತುಂಬಿಸಿಕೊಡ್ತಾ ಇದ್ದಾನೆ, ಆ ದುಡ್ಡನ್ನು ಅವನು ಕೊಡ್ತಾ ಇದ್ದಾನೆ. ಸೊ ಅವನು ಪ್ರೈವೇಟ್ ಸ್ವಂತ ಆಸ್ತಿಯನ್ನು ಮಾರಿಬಿಟ್ಟು ಸೊ ಅವನ ಕಡೆ ಕೊಡ್ತಾ ಇದ್ದಾನೆ, ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ವಿ. ಸೊ ಅದು ಬ್ಯಾಂಕ್ ಅಕೌಂಟ್ ಟು ಎಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅವನು 7,000 ಡೆಫಿಷಿಯನ್ಸಿ ಆಗಿತ್ತು, ಸಾರಿ ಎಸ್ 50 ಪೈಸೆ ಏನು ಡೆಫಿಷಿಯನ್ಸಿ ಆಗಿತ್ತು, ಇದು ಎಸ್ದು, ಸಾರಿ ನಾನು ಹೇಳ್ತಾ ಇರೋದು ಎಸ್ದು. ಅವನೇನಾಗಿದ್ದಾನೆ ಅಂತಂದರೆ 50 ಪೈಸೆ, ನಾನು 50 ಪೈಸೆ ನಾನು ತುಂಬಿಕೊಡ್ತೀನಿ ಅಂತ ಹೇಳಿದಾನೆ. ಸೊ ಆ 50 ಪೈಸೆ ಅವನ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ತೀವಿ. ಸೊ ಒಂದು 50 ಪೈಸೆ ಅಂತೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 14,000 ರೂಪಾಯಿ ಒಂದು ಡೆಫಿಷಿಯನ್ಸಿ ಬರ್ತದೆ, ಬಟ್ ನಾವು ಅವನ ಕಡೆಯಿಂದ 7,000 ರೂಪಾಯಿನ ಕಲೆಕ್ಟ್ ಮಾಡ್ತೀವಿ. ಸೊ ಇನ್ನು ಮುಂದೆ ಪಿ ಮತ್ತು ಕ್ಯೂಸ್ ಕ್ಯಾಪಿಟಲ್ ಅಕೌಂಟ್ಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಎಸ್ದು ಪಿ ಮತ್ತು ಕ್ಯೂ ಏನಿದ್ದಾರೆ ಅವರು ಡೆಫಿಷಿಯನ್ಸಿನ ತುಂಬಿಕೊಡ್ತಾರೆ. ಅವ್ರ ಕ್ಯಾಪಿಟಲ್ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 3:1 ರೇಷಿಯೋ ಬರ್ತದೆ. ಸೊ ಅದನ್ನು 3:1 ರೇಷಿಯೋ ಇಲ್ಲಿ ಕೆಳಗಡೆ ನಾನು ಆ ಪ್ರಾಬ್ಲಮನ್ನು ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ಈ ರೀತಿ ಪಿ ಮತ್ತು ಕ್ಯೂ. ಸೊ ಪಿದು ಕ್ಯಾಪಿಟಲು 30,000 ಇದೆ, ಕ್ಯೂದು ಕ್ಯಾಪಿಟಲು 10,000 ಇದೆ. ಇದಕ್ಕೆ ಯಾವುದೇ ರೀತಿಯಾದ ರಿಸರ್ವ್ಸ್ ಪ್ರಾಫಿಟ್ ಏನೂ ಇಲ್ಲ. ಸೊ ಹೀಗಾಗಿ 3:1 ರೇಷಿಯೋ. ಆ ರೇಷಿಯೋ ಮೂಲಕ ಸೊ ಏನು ಎಸ್ದು ಡೆಫಿಷಿಯನ್ಸಿ ಇತ್ತಲ್ಲ, ಸೊ ಒಂದು ಒಟ್ಟು ಡೆಫಿಷಿಯನ್ಸಿ 50% ಡೆಫಿಷಿಯನ್ಸಿಯನ್ನು ಇವರಿಬ್ಬರು ತುಂಬಿಕೊಡ್ತಾರೆ. ಸೊ ಹೀಗಾಗಿ 4,000 ರೂಪಾಯಿ ಒಂದು ಡೆಫಿಷಿಯನ್ಸಿನ ತುಂಬಿದರು. ಮುಂದೆ ಕೊನೆಯದಾಗಿ ಮತ್ತು ಪಿಗೆ ಮತ್ತು ಕ್ಯೂಗೆ ಮಾತ್ರ ಅಮೌಂಟನ್ನು ಕ್ಯಾಲ್ಕುಲೇಷನ್ಸ್ ಏನಿದೆ ಆ ಅಮೌಂಟನ್ನು ಸೊ ನಾವಿಲ್ಲಿ ಹಾಕ್ತಕ್ಕಂಥದ್ದು. ಅಂದರೆ ಟೋಟಲ್ ಆಗಿ ಕೊನೆಯದಾಗಿ ಬ್ಯಾಂಕಿಂದ ಎಲ್ಲವನ್ನೂ ಸೆಟಲ್ಮೆಂಟ್ ಮಾಡಿದಾಗ ಅವನು ಡೆಫಿಷಿಯನ್ಸಿ ತುಂಬಿಕೊಟ್ಟಾಗ ಏನು ಉಳಿದಂಥ ದುಡ್ಡು ಇರ್ತದೆ ಅದನ್ನು ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಪಿ ಮತ್ತು ಕ್ಯೂ ಅವರು ಸಾಲ್ವೆಂಟ್ ಪಾರ್ಟ್ನರ್ಸ್ ಇದ್ದಾರೆ. ಬಟ್ ಎಸ್ ಏನಿದೆ ಅಂತಂದರೆ ಆರ್ ಮಾತ್ರ ಅವನು ಇನ್ಸಾಲ್ವೆಂಟ್ ಇದ್ದಾನೆ, ಬಟ್ ಅವನು ಏನು ಡೆಫಿಷಿಯನ್ಸಿ ಇದೆ ತುಂಬಿಕೊಡ್ತಾನೆ ಅವನು. ಬಟ್ ಇಲ್ಲಿ ಎಸ್ ಏನಿದೆ ಅವನು ಪೂರ್ತಿ ಇನ್ಸಾಲ್ವೆಂಟ್ ಆಗಿದ್ದಾನೆ, ಅವನಿಗೆ ಯಾವುದೇ ರೀತಿಯ ದುಡ್ಡು ಹೋಗೋದಿಲ್ಲ. ಉಳಿದಂಥ ಅಮೌಂಟನ್ನು ಇವರು ಪಿ ಮತ್ತು ಕ್ಯೂ ಹಂಚ್ಕೊಳ್ತಾರೆ. ಇಲ್ಲಿ ನಾನು ನಿಮಗೆ ಅಕೌಂಟ್ ಮೂಲಕ ಹೇಳ್ಬೋದು. ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಹಾಕಿದ್ವಿ, ನಾವು ಸಂಡ್ರಿ ಅಸೆಟನ್ನು ಟ್ರಾನ್ಸ್ಫರ್ ಮಾಡಿದ್ವಿ, ಕ್ರೆಡಿಟರ್ಸನ್ನು ಟ್ರಾನ್ಸ್ಫರ್ ಮಾಡಿದ್ವಿ, ಎಕ್ಸ್ಪೆನ್ಸಸ್ಸನ್ನು ಹಾಕಿದ್ವಿ, ಕೊನೆಗೆ ಅಸೆಟ್ಸನ್ನು ಸೋಲ್ಡ್ ಮಾಡಿದ್ವಿ ಅದನ್ನು ತೋರಿಸ್ತೀವಿ. ಸೊ ಕ್ರೆಡಿಟರ್ಸಿಗೆ ಪೇ ಮಾಡಿದ್ವಿ, ಕೇವಲ 5,000 3,500 ಪೇ ಮಾಡ್ತೀವಿ. ಇದೆಲ್ಲವೂ ಮಾಡಿದಾಗ ನಮಗೆ 8,000 ರೂಪಾಯಿ ಕೊರತೆ ಬರ್ತದೆ, ಲಾಸ್ ಬರ್ತದೆ ರಿಲೇಷನ್ದಿಂದ. ಆ ಲಾಸನ್ನು ಪಿ ಮತ್ತು ಕ್ಯೂ ಆರ್ ಎಸ್ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲೇ ಏನು ಬ್ಯಾಲೆನ್ಸಸ್ ಇದೆ, ಕ್ಯಾಶ್ ಬ್ಯಾಲೆನ್ಸ್ 1,000 ರೂಪಾಯಿ ಇತ್ತು, ಆ ಎಕ್ಸ್ಪೆನ್ಸಸ್ಸನ್ನು ಅಲ್ಲಿ ಎಂಟ್ರಿನ ಇಲ್ಲಿ ಅಂದರೆ ರಿಲೇಷನ್ ಅಕೌಂಟ್ ಇಟ್ಟು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ರೆಡಿಟರ್ಸ್ಗೆ ಎಷ್ಟು ಪೇ ಮಾಡಿದ್ವಿ ಅದನ್ನು ತೋರಿಸಿದ್ವಿ. ಇಲ್ಲಿ ಅಸೆಟ್ಸನ್ನು ಸೋಲ್ಡ್ ಮಾಡೋದಕ್ಕಂತ 22,000 ರೂಪಾಯಿ ದುಡ್ಡನ್ನು ನಾವಿಲ್ಲಿ ತೋರಿಸಿದ್ವಿ. ಲಾಸನ್ನು ಏನು ರಿಲೇಷನ್ ಲಾಸ್ ಆಗಿದೆ ಅದನ್ನು ಕಲೆಕ್ಟ್ ಮಾಡೋದು ಅಕೌಂಟನ್ನು ನಾವಿಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ಆರ್ದು ಏನು ಡೆಫಿಷಿಯನ್ಸಿ ಇತ್ತು ಆ ಡೆಫಿಷಿಯನ್ಸಿಯನ್ನು ಸೊ 7,000 ರುಪೀಸನ್ನು ಕಲೆಕ್ಟ್ ಮಾಡಿದ್ವಿ. ಇಲ್ಲೇ ಸ್ವಲ್ಪ ಎಂಟ್ರಿ ನಿಮಗೆ ತಪ್ಪಾಗಿದೆ, ಅದು ಅಲ್ಲೇ ಆ ಎಸ್ ಅಂತ ತೋರಿಸಿದೆ ನನ್ನ ಪ್ರಾಬ್ಲಮಲ್ಲಿ. ಸೊ ಇದು ಎಸ್ ಆಗಬೇಕು, ಇಲ್ಲೇನಿದೆ ಇದು ಆರ್ ಕ್ಯಾಪಿಟಲ್ ಅಂತ ಆಗಬೇಕಿದು, ಆರ್ ಕ್ಯಾಪಿಟಲ್ ಅಂತ ಆಗಬೇಕಿದು. ಇದನ್ನು ನಿಮಗೆ ತೊಂದರೆ ಆಗಿದೆ, ಅದನ್ನು ನಾನು ಸರಿಪಡಿಸ್ಕೊಂಡು ಅಂತ ಹೇಳ್ತೀನಿ. ಸೊ ಇಲ್ಲಿ ಆರ್ದು 7,000 ರೂಪಾಯಿ ಡೆಫಿಷಿಯನ್ಸಿ ಬರ್ತದೆ. ಎಸ್ದು ಕ್ಯಾಪಿಟಲ್ ಡೆಫಿಷಿಯನ್ಸಿ 8,000 ಇದ್ದರೆ ಸೊ ಅದನ್ನು ಈ 4,000 ಮಾತ್ರ ಕಲೆಕ್ಟ್ ಮಾಡ್ತೀನಿ. 4,000 ರೂಪಾಯಿ ಪಿ ಮತ್ತು ಕ್ಯೂ ಸೆಟಲ್ ಮಾಡಿ ಕೊಡ್ತಾರೆ. ಇವೆಲ್ಲವೂ ಮಾಡಿದಾಗ ಸೊ 40,000 ಆಗುತ್ತೆ. ಉಳಿದಂಥ ದುಡ್ಡನ್ನು ಇವರ ಒಂದು ಕ್ಯಾಪಿಟಲ್ ರೇಷಿಯೋ 3:1 ರೇಷಿಯೋ ಅಂದರೆ 9 27 ರೇಷಿಯೋ ಮೇಲೆ ಇವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್. ಇವರಿಬ್ಬರದು ಕ್ರೆಡಿಟ್ ಬ್ಯಾಲೆನ್ಸ್ ಇದೆ, ಇವ್ರದಿಬ್ಬರದು ಡೆಬಿಟ್ ಬ್ಯಾಲೆನ್ಸ್ ಇದೆ. ಈ ರೀತಿ ನಾವು ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸ್ತೀವಿ. ಏನು ಬ್ಯಾಂಕಿಂದ ಅಂದರೆ ಲಾಸ್ ಏನಾಗಿದೆ, ಸೊ ಫಾರ್ ಲಾಸ್ ಅದನ್ನು ನಾವಿಲ್ಲಿ ಸೊ ರಿಯಲೈಸೇಷನ್ ಲಾಸ್ ಏನಾಗಿದೆ ಇದು 2,000 ರುಪೀಸ್ ಅಷ್ಟ್ರಿಗೆ ಹಾಕಿದ್ವಿ. ಬಟ್ ಇವ್ರ ಕಡೆಯಿಂದ ಮೊದಲಲ್ಲಿ ನಾವು ಸಾಲ್ವೆಂಟ್ ಪಾರ್ಟ್ನರ್ಸ್ ಇವ್ರ ಕಡೆಯಿಂದ ಕಲೆಕ್ಟ್ ಮಾಡ್ತೀವಿ ನಾವು. ಓಕೆ, ಸೊ ಅದೇ ರೀತಿ ನಾವಿಲ್ಲಿ ಮೊದಲಿಗೆ ಅಕೌಂಟ್ ಕ್ಲೋಸ್ ಮಾಡಬೇಕಾಗಿರೋದು ಅತಿ ಇದು ಇರ್ತಕ್ಕಂಥ ವ್ಯಕ್ತಿ ಯಾರದಪ್ಪ ಅಂತಂದರೆ ಇಲ್ಲಿ ಆರದ್ದು ನಾವು ಕ್ಲೋಸ್ ಮಾಡಿದಾಗ ಅವನದು ಡೆಬಿಟ್ ಬ್ಯಾಲೆನ್ಸ್ 9,000 ಇದೆ, ಕ್ರೆಡಿಟ್ ಬ್ಯಾಲೆನ್ಸ್ ಮಾತ್ರ 2,000 ಇದೆ. ಆ 7,000 ರೂಪಾಯಿ ಅವನ ಕಡೆಯಿಂದ ಕಲೆಕ್ಷನ್ ಮಾಡ್ತೀವಿ ನಾವು. ಸೊ ಹೀಗಾಗಿ ಅವನು ಡೆಫಿಷಿಯನ್ಸಿ 7,000 ರುಪೀಸನ್ನು ಕಲೆಕ್ಟ್ ಮಾಡ್ತೀವಿ. ಸೊ ಈ ಅಕೌಂಟ್ ಕ್ಲೋಸ್ ಮಾಡಿದ ನಂತರ ಕೊನೆಗೆ ಎಸ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಎಸ್ ಅಕೌಂಟು ಡೆಬಿಟ್ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಕಡಿಮೆ ಇದೆ. ಸೊ ಡೆಬಿಟ್ ಸೈಡು 8,000 ಬಂದರೆ ಸೊ ಕ್ರೆಡಿಟ್ ಸೈಡ್ ಕೇವಲ 4,000 ಇತ್ತು. ಇನ್ನು 4,000 ರೂಪಾಯಿ ಹೇಗೆ ಸರಿದೂಗಿಸೋದಂದರೆ ಕ್ಯಾಪಿಟಲ್ ರೇಷಿಯೋ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್. ಹೀಗಾಗಿ ಪಿ ಮತ್ತು ಕ್ಯೂ 3,000 1,000 ಅಮೌಂಟನ್ನು ಹಾಕಿದ್ದಾರೆ. ಅವನ್ನ ಡೆಫಿಷಿಯನ್ಸಿಯನ್ನು ಕೊರತೆಯನ್ನು ನೀಗಿಸಿದ ನಂತರ ಆ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಇನ್ನು ಕೊನೆಯದಾಗಿ ಉಳಿತಕ್ಕಂಥದ್ದನ್ನು ಒಂದೊಂದಾಗಿ ಅವನ್ನ ಕ್ಲೋಸ್ ಮಾಡ್ತೀವಿ. ಸೊ ಇಲ್ಲೇ ಇವ್ರದ್ದು ಟೋಟಲ್ 5,000 ರೂಪಾಯಿ ಇತ್ತು, ಇಲ್ಲೇ 3,000 ಇತ್ತು.
ಇದು ಈ ಕಡೆ ಜಾಸ್ತಿ ಬರ್ತಾ ಇದೆ 32,000 ಪ್ಲಸ್ 12,000 ಡಿಫ್ರೆನ್ಸ್ ಅಮೌಂಟನ್ನು ಬ್ಯಾಂಕಿಂದ ದುಡ್ಡು ಕೊಟ್ಟು ಇವ್ರಿಗೆ ಅಕೌಂಟನ್ನು ಸೆಟ್ಲ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ನಾವು.